ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಕುಕ್ಕಿಂಗ್ ಬ್ಲಾಗ್. ನಾನು ಇವತ್ತು ನಾಟಿ ಕೋಳಿ ಸಾರು ಮಾಡ್ತಾಯಿದ್ದೀನಿ. ತೊಗೊಬರ್ತೀವಿ ಅಂತ ಹೇಳಿದರು. ನಾವು ಕಬಾಬ್ಗೆ ತೊಗೊಬನ್ನಿ ಅಂತ ಹೇಳಿದ್ವಿ. ಅವರು ನಾಟಿ ಕೋಳಿ ಸಿಕ್ತು ಅಂದ್ಬಿಟ್ಟು ಸಾಂಬಾರಿಗೆ ಅಂತಲೇ ತಂದಿದ್ರು. ಸೊ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೇ ಇಲ್ಲಿ ಫಸ್ಟು ಈರುಳ್ಳಿ ಖಾರಕ್ಕೆ ಒಂದೆರಡು ಇಡಿ ಈರುಳ್ಳಿ ಮತ್ತು ಒಂದು ಇಡಿ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ನಮ್ಮನೆ ಸ್ವಲ್ಪ ಮಸಾಲೆ ಇಷ್ಟಪಡ್ತಾರೆ ಜಾಸ್ತಿ, ಅದಕ್ಕೆ ಸ್ವಲ್ಪ ಶುಂಠಿ, ಒಂದು ಬಿಗ್ಗೆಗೆ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ನೆನ್ನೆ ಹೇರ್ ಆಯಿಲ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ಕರಿಬೇವಿನ ಸೊಪ್ಪು ಅಂತ ಹೇಳೋಕ್ಕೆ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ಬಿಟ್ಟಿದೆ. ಸಾರಿ, ಅದು ಬಾಯಿ ತಪ್ಪಿ ಹೇಳ್ಬಿಟ್ಟಿದ್ದೀನಿ ಗೊತ್ತಾಗ್ದಲೇ. ಯಾವಾಗೂ ಕುಕ್ಕಿಂಗ್ ವ್ಲಾಗ್ ಮಾಡಬೇಕಾದ್ರೆ ಅದು ಬಂದ್ಬಿಟ್ಟಿದೆ. ಇವಾಗ ಅಷ್ಟೆಲ್ಲ ನೀಟಾಗಿ ಸಣ್ಣಕ್ಕೆ ರುಬ್ಕೊಂಡು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ನಾನು ಚಿಕನ್ ಉರಿಯೋದಕ್ಕೆ ಅಂತ. ಈಗ ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕು. ನಾನು ಆವಾಗಲೇ ಹೇಳ್ದಂಗೆ ನಮ್ಮನೆ ನಾನ್ ವೆಜ್ಜು ಅಡುಗೆ ಮನೆ ಮಾಡಲ್ಲ, ಈಚೆ ಮಾಡ್ತೀವಿ. ಅದಕ್ಕೇ ಈಗ ಪಾತ್ರೆನ ಈಚೆ ತಂದಿಟ್ಟು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ಹುಚ್ಚೆಳ್ಳೆಣ್ಣೆ ಹಾಕೋಬೇಕಿತ್ತು, ಆದರೆ ಹುಚ್ಚೆಳ್ಳೆಣ್ಣೆ ಇರಲಿಲ್ಲ. ಅದಕ್ಕೆ ಮಸಾಲೆ ಆಡಿಸ್ಬೇಕಾದ್ರೆ ಹುಚ್ಚೆಳ್ಳೆ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಇವಾಗ ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಇಟ್ಕೊಂಡಿದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಖಾರ ಹಾಕ್ಕೊಳ್ಳೋಣ. ಅದು ಎಣ್ಣೆ ಸ್ವಲ್ಪ ಬಿಸಿ ಆದ್ರೇ ಚೆಂದ, ಅದಕ್ಕೇ ಚೆನ್ನಾಗಿ ಕಾಯ್ದಿರಲಿ ಎಣ್ಣೆ. ಇವಾಗ ನಮ್ಮ ಮನೆಯವರೇ ಒಗ್ಗರಣೆ ಹಾಕ್ತಾಯಿದ್ದಾರೆ. ನಾನು ವೀಡಿಯೋ ಮಾಡ್ತಾಯಿದ್ದರಿಂದ ಅವ್ರ ಕೈಲೇ ಹಾಕಿಸ್ದೆ. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಎಲ್ಲ ನೀರೆಲ್ಲ ಪೂರ್ತಿ ಸೀದು ಅದು ಬರೀ ಈರುಳ್ಳಿ ಖಾರ ಮಾತ್ರ ಇರಬೇಕು. ಈಗ ಒಂದು ಕಡೆ ಚಿಕನ್ನು ತೊಳೆದಿಟ್ಕೊಂಡಿದ್ವಿ. ಈಗ ಅದು ನೀರೆಲ್ಲ ಸೀದು ಎಣ್ಣೆ ಬಿಟ್ಕೋತಾಯಿತ್ತು. ಇವಾಗ ಅದಕ್ಕೆ ಚಿಕನ್ ಮಿಕ್ಸ್ ಮಾಡ್ಕೋತಾಯಿದ್ವಿ. ನೀಟಾಗಿ ಎಲ್ಲದಕ್ಕೂ ಹಿಡಿಯೋ ಹಂಗೆ ಚಿಕನ್ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಮಗ ಎಷ್ಟೇ ಹೋಗೋ ಅಂದ್ರೂ ಪಾತ್ರೆ ಹತ್ರಕ್ಕೆ ಬಂದು ನಿಂತ್ಕೋತಿದ್ದ. ಈಗ ಇವಾಗಲೇ ಸಾಲ್ಟ ಅಂದರೆ ಉಪ್ಪು ಹಾಕೋತಾಯಿದ್ದೀವಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾವಾಗಲೂ ಇವಾಗ ನಾವು ಎಷ್ಟು ಉಪ್ಪು ಹಾಕೋತೀವೋ ಅಷ್ಟು ಚೆಂದ. ಅಂದರೆ ಮತ್ತೆ ಸಾಂಬಾರು ಮಾಡುವಾಗ ನಾವು ತಿರ್ಗಾ ಹಾಕೋಂಗೇ ಇಲ್ಲ. ಎಲ್ಲ ಎಷ್ಟು ಬೇಕೋ ಅಷ್ಟು ಈಗಲೇ ಹಾಕ್ಕೊಬಿಡ್ಬೇಕು. ಈಗ ನೀಟಾಗಿ ಅದು ಉಪ್ಪೆಲ್ಲ ಹಾಕಿ ನೀರು ಬಿಟ್ಟು ನೀರೆಲ್ಲ ಸಿಯೋ ತನಕ ಹಂಗೆ ಇಡಬೇಕು. ನೀರೆಲ್ಲ ಸಿದ್ಮೇಲೆ ಒಂದು ಪ್ಲೇಟ್ಗೆ ಒಂದು 4 ಪೀಸ್ ಹಾಕ್ಕೊಟ್ಟೆ ನನ್ನ ಮಕ್ಕಳಿಗೆ. ಅವರು ಒಗ್ಗರಣೆಯಲ್ಲಿ ಇಷ್ಟಪಡ್ತಾರೆ ಅಂತ, ನಮಗೂ ಇಷ್ಟ. ಈಗ ಒಂದು 5ರಿಂದ 6 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ಅದನ್ನು ಒಂದು ನೀಟಾಗಿ ಕಲಿಸ್ಕೊಂಡು ಹುಯ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಬಂದು ಡೈರೆಕ್ಟ್ ಹಾಕ್ಕೊಂಡು ಸ್ವಲ್ಪ ಕುದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಈಗ ಅದು ಬೇಯ್ತಾ ಇರಲಿ, ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಬಿಡೋಣ. ಸ್ವಲ್ಪ ಆವಾಗಲೇ ಹೇಳ್ದಂಗೆ ಹುಚ್ಚೆಳ್ಳನ್ನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಕಾಯಿ ಒಂದು ಹಿಡಿಯಷ್ಟು ಕಾಯಿ, ಒಂದು ಸ್ವಲ್ಪ ಚಕ್ಕೆ, ಒಂದು 5ರಿಂದ 6 ಲವಂಗ, ಒಂದು ಸ್ವಲ್ಪ ಗಸಗಸೆ. ಅದು ನೀಟಾಗಿ ವೀಡಿಯೋ ಕಾಣಿಸ್ತಾ ಇಲ್ಲ, ಅಂದರೆ ಫೋನ್ನ ಕೆಳಗಡೆ ಇಟ್ಟಿದೆ ಕಾಣಿಸ್ತದೆ ಅಂತ. ಬಟ್ ವೀಡಿಯೋ ಮಾಡಬೇಕಾದ್ರೆ ಅದು ನೋಡಿಕೊಂಡೇ ಇಲ್ಲ, ಕಾಣಿಸಿಲ್ಲ. ಬಟ್ ಅದಕ್ಕೇ ಬಾಯಲ್ಲಿ ಹೇಳ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಮತ್ತು ಹುರಿದಿಟ್ಕೊಂಡಿದ್ವಲ್ಲ ಆ ಹುಚ್ಚೆಳ್ಳನ್ನು ಹಾಕ್ಕೊಂಡು ನೀಟಾಗಿ ಪೂರ ಸಣ್ಣದಾಗಿ ರುಬ್ಕೊಂಡು ಇಟ್ಕೋಬೇಕು, ನೈಸ್ ಆಗೋಂಗೆ. ಈಗ ಅದನ್ನು ಇಟ್ಕೊಂಡು ಇಲ್ಲಿ ಆವಾಗಲೇ ಈರುಳ್ಳಿ ಖಾರ ಎತ್ತಿಟ್ಕೊಂಡಿದೆ ಅಲ್ವಾ, ಅದನ್ನು ಹಾಕೋತಾಯಿದ್ದೀನಿ ಇವಾಗ. ಮತ್ತು ಸ್ವಲ್ಪ ಬೆಳ್ಳುಳ್ಳಿನೂ ಹಂಗೆ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ. ನಾವು ಮಸಾಲೆ ಹುಯ್ದ ಎತ್ಕೊಂಡು ಹುರಿತಿದ್ವಿ ಫಸ್ಟು. ಇವಾಗ ಮಸಾಲೆ ಹುಯ್ಯೋಕ್ಕಿಂತ ಮುಂಚೆನೇ ಎತ್ಕೋತೀವಿ, ಚೆನ್ನಾಗಿರುತ್ತೆ ಅಂತ. ಈಗ ಅದಕ್ಕೇ ಸ್ವಲ್ಪ ಮಸಾಲೆ, ಸ್ವಲ್ಪ ಸಾಂಬಾರು ಪುಡಿ ಹಾಕೋಬೇಕಿತ್ತು, ಬಟ್ ಎದ್ದೋಗೋರು ಯಾರು ಅಂತ ಸಾಂಬಾರನ್ನೇ ಹಾಕೋತಾಯಿದ್ದೀನಿ. ಸಾಂಬಾರು ಹಾಕ್ಕೊಂಡ್ರೂ ಏನಾಗಲ್ಲ. ಈಗ ಅದೆಲ್ಲ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಪೀಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಅಲ್ಲ, ಮೆಣಸಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೀಸ್ನ ಹುರಿದಾಯಿತು.
ಈಗ ಮಸಾಲೆನೂ ಕುಕ್ಕರ್ಗೆ ಹಾಕ್ಕೊಂಡು ಅಂದರೆ ಸಾಂಬಾರು ಒಳಗಡೆಗೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಯೋಕೆ ಇಡ್ತಾಯಿದ್ದೀನಿ. ಈ ಕಡೆ ಪೀಸು ರೆಡಿಯಾಗಿದೆ. ಇಲ್ಲಿ ಸಾಂಬಾರು ಕುದೀತಾ ಇದೆ. ಸಾಂಬಾರು ಒಂದೆರಡು ಮಳ್ಳು ಕುದ್ರೆ ಸಾಕು. ನಾನಿಲ್ಲಿ ಖಾರಕ್ಕಿಂತ ಮುಂಚೆನೇ ಮಸಾಲೆ ಹುಯ್ಯೋಕ್ಕಿಂತ ಮುಂಚೆನೇ ಎತ್ತಿಟ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಅಂತ. ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.